ಸೆಕ್ಸ್ ಕೊಡೋದಿರ್ಬೋದು, ಮಕ್ಕಳು ಕೊಡೋದಿರ್ಬೋದು, ಎಲ್ಲ ಆಗಲ್ಲ, ಬೇರೆ ಹುಡುಗನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಮಾರ್ನಿಂಗ್ ಎಂಗೇಜ್ಮೆಂಟ್, ಇವತ್ತು ನೈಟೇ ಪಾಯ್ಸನ್ ತಗೊಂಡಿದ್ರು. ಇನ್ಫೆಕ್ಷನ್ ಆಯಿತು, 3 ಆಪರೇಷನ್ ಆಗಿದೆ. ಮೆನ್ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಅಥವಾ ಫಿಮೇಲ್? ಟ್ಯಾಲೆಟ್ ಇಲ್ಲ ಅಂದ್ರೆ ಮೆನ್ ಫಿಮೇಲ್ ಅಲ್ಲಿ ಟ್ಯಾಲೆಟ್ ಇಲ್ಲ, ಅಲ್ಲಿ ಟ್ಯಾಲೆಟ್ ಇಲ್ಲ. ಟ್ರಾನ್ಸ್ ಮ್ಯಾನ್ ಇಶ್ಯೂಸ್ ಇಸ್ ದ ಹೆಲ್ತ್ ಇಶ್ಯೂ ಕಾಮನ್. ಅವತ್ತು ಫುಲ್ ಮೀಡಿಯಾ ಕವರ್ ಆಯ್ತು. ನೆಕ್ಸ್ಟ್ ಡೇ ನನ್ಗೆ ಗೊತ್ತಿಲ್ಲದೆ ನಾನು ಹೀರೋ ಆಗ್ಬಿಟ್ಟೆ ಡೈರೆಕ್ಟ್. ಸೊ ನಾನು ಅದೆಲ್ಲ ಕೇಳಿಲ್ಲ. ನಿನ್ ಜೊತೆ ಅವ್ರಿಗೆ ಬಂದು ನಿಮಗೆ ಐ ಲವ್ ಯು ಹೇಳಿದ್ದ? ಲೆಟರ್ಸ್ ಒಂದು 6-7 ಲೆಟರ್ಸ್. ಸೊ ಒಂದು ಸರ್ಟಿಫಿಕೇಟ್ಗೋಸ್ಕರ, ಜಸ್ಟ್ ಒಂದು ಅಂಗವಿಕಲರ ಸರ್ಟಿಫಿಕೇಟ್ಗೋಸ್ಕರ ಎಷ್ಟೊಂದು ಕಷ್ಟನಾ ಅನ್ನೋದು ಇಸ್ ಕೇರ್ಲೆಸ್ ಮಾಡ್ತಾ ಇದ್ದೆ. ನಾನು ಬೇರೆ ಹುಡುಗಿನ ಜೊತೆ ಲವ್ ಮಾಡ್ತಾ ಇದ್ದೆ, ಅವಳು ನನ್ನ ಲವ್ ಮಾಡ್ತಾ ಇದ್ರು. ಅಯ್ಯೋ ಇದ್ದಪ್ಪ, ಮತ್ ನಿಮಗೆ ಬೇರೆ ಹುಡುಗಿ ಲವ್ ಆಗಿತ್ತು. ಸೊ 2 ಕಿಡ್ನಿ ವಾಟರ್ ಕುಡಿಯಲ್ಲ ನಾವು. ಬೆಳಗ್ಗೆ ಮನೇಲಿ ಕುಡಿದ್ರೆ ಸಾಯಂಕಾಲ ಮನೆಗೆ ಹೋಗಿ ಕುಡಿಬೇಕು. ಹೇಗೆ ಏನು ಡಿಗ್ರಿ ಚೆನ್ನಾಗಿ ಓದ್ತಾ ಇದ್ದಿದ್ದು ಹುಡುಗ, ನಾರ್ಮಲ್ ಆಗಿ ಅಷ್ಟು ಹೋರಾಟ ನಿಮ್ಗೆಲ್ಲ ಬೇಕು, ಕೆಳಗಡೆನೆ ಕ್ಲಾಸ್ ಬೇಕು ಅಂತ ಹೇಳ್ತಾ ಇದ್ದರು. ಲವ್ ಅಲ್ಲಿ ಬಿದ್ದಿದ್ದು ಹೇಗೆ? ಲವ್ ಅಲ್ಲಿ ನಾನು ಬೀಳ್ತಿಲ್ಲ, ಅವ್ರು ಬೀಳ್ಸಿರೋದು. ಯಾರ ಚಂದುಳ್ಳಿ ಚೆಲುವೆ? ಸೊ ಏನಾಯ್ತು ಅಂದ್ರೆ, ಒಂದು 2004 ಅಲ್ಲಿ TRS MLA ಇದ್ರು. ಆ್ಯಕ್ಚುಲಿ ನಂದು PUC ಅಂದರೆ 10th ಎಕ್ಸಾಮ್ ಬರೆಯುವಾಗ ಒಂದು ಫಿಸಿಕಲ್ ಚಾಲೆಂಜೆಡ್ ಪರ್ಸನ್ದು ಸರ್ಟಿಫಿಕೇಟ್ ಬೇಕಾಗಿತ್ತು. ಆ ಸರ್ಟಿಫಿಕೇಟ್ಗೋಸ್ಕರ ನಮ್ಮ ತಾಯಿ 7th ಕ್ಲಾಸ್ದಿಂದ 10th ಕ್ಲಾಸ್ 3 ಇಯರ್ಸು MGM ಹಾಸ್ಪಿಟಲ್, ಮಹಾತ್ಮ ಗಾಂಧಿ ಮೆಡಿಕಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರು. 3 ಇಯರ್ಸು ಕೂಡ ಡಾಕ್ಟರ್ ಸಿಕ್ಕಲ್ಲ. ಸರ್ಟಿಫಿಕೇಟ್ ಸಿಗಲ್ಲ, ಡಾಕ್ಟರ್ ಸಿಗಲ್ಲ. ಸಿಕ್ಕಿದ್ರು ಒಂದೊಂದು ದಿವಸ ನಮ್ಮ ತಾಯಿ ಅಲ್ಲೇ ಮಲಗ್ತಾ ಇದ್ರು. ಒಂದ್ ಸರ್ಟಿಫಿಕೇಟ್ಗೋಸ್ಕರ 3 ವರ್ಷ. ನಾನು ಕೇಳಿದೆ ಏನಿಗೆ, ನಾನು ಎತ್ಕೊಂಡು ಹೋಗ್ತಾ ಇದ್ರು ಅವರು. ಏನಿಗೆ ಅದು ಏನಕ್ಕೆ ಬೇಕು ನಮಗೆ? ಬೇಡ ಅಂದರೆ 75 ರೂಪಾಯಿ ಪಿಂಚಿನ್ ಬರುತ್ತೆ ಅಂತ, ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನಿಮ್ಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ಬೇಕಾಗತ್ತಾ ಅಂತ ನಮ್ಮ ತಾಯಿಗೆ ಟೀಚರ್ ಹೇಳಿದರೆ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಅಲ್ಲಿ ಹೋದರೆ ಸಾವಿರಾರು ಮಂದಿ ಎಲ್ಲರೂ ವೆಯ್ಟ್ ಮಾಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಅವ್ರು ಮಾಡೋಷ್ಟುವರೆಗೆ ನಮ್ಮ ಸೀರಿಯಲ್ ನಂಬರೇ ಬರಲ್ಲ. ನಾವೆಲ್ಲೋ 700-800 ಹತ್ರ ಇರ್ತೀವಿ. ಆ ಥರ ನನಗೆ ಅದು ನೋಡಿ ತುಂಬ ಬೇಜಾರಾಯಿತು. ಸೊ ಈ ಕಾಲೇಜ್ಗೆ ಜಾಯಿನ್ ಆದಮೇಲೆ ಈ 5 ಮೆಂಬರ್ಸ್ದು ಸರ್ಟಿಫಿಕೇಟ್ ಇದೆ ಅಂದರೆ ಅವ್ರಿಗೂ ಇಲ್ಲ. ಓ ಆ ಥರ ಎಷ್ಟು ಜನ ಇರ್ಬೋದು ನಮ್ಮ ಮಂಡಲ್ ಅಂತ, ತಾಲೂಕಿನಲ್ಲಿ ಎಷ್ಟು ಜನ ಇರ್ಬೋದು ಅಂತ ನೋಡಿದ್ರೆ 12,000 ಎಬೋ ಮೆಂಬರ್ಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಓಹ್, 12,000 ಜನಕ್ಕೆ ಅಂಗವಿಕಲರ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸೊ ನಾವೇನು ಮಾಡಿದ್ದೀವಿ, ಒಂದು 5 ಜನ ಸೇರ್ಕೊಂಡು ನಾವು ಧೈರ್ಯ ಮಾಡಿ ನಮ್ಮ ಕಾಲೇಜ್ಗೆ 1 ಕಿಲೋಮೀಟ್ರಲ್ಲೇ MLR ಬಿಲ್ಡಿಂಗ್ ಇತ್ತು, ಅಲ್ಲಿ ಹೋಗಿ ಕೇಳಿದ್ದೀವಿ ನಾವು. ಸೊ ನಮಗೆ ಒಂದು ಕ್ಯಾಂಪ್ ಬೇಕು, ನಾವು ಅಲ್ಲಿ 40 ಕಿಲೋಮೀಟರ್ಸ್ ಹೋಗಿ ನಾವು ಮಾಡಲ್ಲ, ಇಲ್ಲಿ ಕ್ಯಾಂಪ್ ಬೇಕು ಅಂದರೆ ನಿನಗೇನು ಬೇಕು, ವೀಲ್ ಚೇರ್ ಬೇಕಾ, ನಿನಗೇನು ಬೇಕು ಕೇಳು, ಬೇರೆಯವ್ರ ಬಗ್ಗೆ ನೀನು ಮಾತಾಡಬೇಡ ಅಂತ ಹೇಳಿ ನಮ್ಮ 5 ಜನನೇ ಬೈದ್ಬಿಟ್ಟು ಕಳಿಸ್ಬಿಟ್ರು. ದಿಸ್ ಇಸ್ ಹ್ಯಾಪನ್ ಟು ನವಂಬರ್. ಸೊ ನಾವು ಮತ್ತೆ ಚರ್ಚೆ ಮಾಡಿದ್ದೀವಿ, ಡಿಸೆಂಬರ್ 3ನೇ ತಾರೀಕು ವರ್ಲ್ಡ್ ಡಿಸೇಬಲ್ ಡೇ, ನಾವು ಹೆಂಗಾದರೂ ಇದನ್ನು ಅಟ್ಯಾಕ್ ಮಾಡಬೇಕು ಅನ್ನೋದು ಪ್ಲಾನ್. ಸೊ ತಾಲೂಕು ಆಫೀಸಲ್ಲಿ ಹೋಗಿದ್ದೀವಿ, ಎಲ್ಲ ಸುತ್ತಾಡಿದ್ದೀವಿ, ಯಾರೂ ಡೇಟಾ ಕೊಡ್ತಾ ಇಲ್ಲ. ಫೈನಲ್ ಆಗಿ ಒಬ್ಬ ಡೇಟಾ ಎಂಟ್ರಿ ಆಪ್ರೇಟರ್ ರೈಟಿಂಗಲ್ಲಿ ಇತ್ತು, ನಮ್ಮ ಹತ್ರ 300-400 ಜನದ ಡೇಟಾ ಇದೆ, ಕೊಡ್ತೀವಿ ಅಂತ ಜಿರಾಕ್ಸ್ ಕೊಟ್ಟಿದ್ರು. ಸೊ 25 ಪೈಸದು ಒಂದು ಕೊರಿಯರ್, ಚಿನ್ನ ಕಾರ್ಡ್ ಬರುತ್ತೆ, ಲೆಟರ್. ಸೊ ವಿಶ್ವ ವಿಕಲಚೇತನರ ದಿನಾಚರಣೆ ಶುಭಾಶಯಗಳು. ಸೊ 3ನೇ ತಾರೀಕು ಎಲ್ಲರೂ ಬಂದ್ಬಿಡಿ ಅಂತ ಲೆಟರ್ನ ಎಲ್ಲರನ್ನ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀವಿ. 500 ಜನಕ್ಕೆ ಮಾಡಿದ್ದೀವಿ. 500 ಜನಕ್ಕೆ ಮಾಡಿದ್ರೆ ಅದರಲ್ಲಿ ಅಂಗವಿಕಲರು 80 ಜನ, ಅವ್ರ ತಂದೆ ತಾಯಿ ಒಂದು 100 ಜನ ಮೇಲೆ ಪ್ಲೇಸ್ ಗ್ರಾಮ ಪಂಚಾಯತ್ ಹೆಸರು ಹೇಳಿದ್ದೀವಿ, ಅಲ್ಲಿ ಬನ್ನಿ ಅಂತ ಕರೆದಿದ್ದೀವಿ. ಸೊ ನೋಡೇ ಅವರು, ಇವ್ರು ನೋಡೇ ಅವರು, ಅವ್ರು ನೋಡೇ ಅವರು, ಒಂದು 300-400 ಜನ ಆಯಿತು. ಏನು ಫಂಕ್ಷನ್ ಅಂದವ್ರಿಗೆ ಕನ್ಫ್ಯೂಸ್, ನಮಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ. ಸೊ ಪಾರ್ಕಲ್ಲೆಲ್ಲ ಕೂತ್ಕೊಂಡಿದ್ದೀವಿ, ಕರೆದು ಬಿಟ್ಟಿದ್ದೀವಿ. ಸೊ ಪೊಲೀಸ್ ನಿಮ್ಗೆ ಅಷ್ಟು ವಾಯ್ಸ್ ರೈಸ್ ಮಾಡ, ಮೈ ಮದರ್ ಈಸ್ ದ ಹ್ಯಾಪನ್. ಸೊಳ್ಳೆಗಳು ಕರಿತಾ ಇದ್ರೆ 3 ವರ್ಷ ಒಂದು ಸರ್ಟಿಫಿಕೇಟ್ಗೆ ಇಷ್ಟು ಪ್ರಾಬ್ಲಮ್ ಬೇಕಾಗಿತ್ತಾ ಅನ್ನೋದು ಒಂದು ಮೈಂಡಲ್ಲಿ ಇದೆ. ಅದು ನಾವು ಕಾಲೇಜಿಗೆ ಹೋದರೆ ಅವ್ನು ಫಸ್ಟ್ ಫ್ಲೋರ್ ಹಾಕ್ತಾರೆ, ಒಂದು ವೀಲ್ ಚೇರ್ ಇಲ್ಲ, ವಾಶ್ರೂಮ್ ಹೋಗೋದೆ ಕಿಡ್ನಿ ಇಶ್ಯೂ ಮಾಡಿಕೊಂಡೆ. ಸೊ 2 ಕಿಡ್ನಿ ವಾಟರ್ ಕುಡಿಯಲ್ಲ ನಾವು. ಬೆಳಗ್ಗೆ ಮನೇಲಿ ಕುಡಿದ್ರೆ ಸಾಯಂಕಾಲ ಮನೆಗೆ ಹೋಗಿ ಕುಡಿಬೇಕು. ಸೊ ತುಂಬ ಬೇಜಾರು ಅಂತ ಹೇಳಿದರೆ, ವಾಶ್ರೂಮ್ ಇಲ್ಲ, ವೀಲ್ ಚೇರ್ ಇರಲ್ಲ, ಫಸ್ಟ್ ಫ್ಲೋರ್ ಹೋಗಂತಾರೆ, ಈ ಕಡೆ ಸರ್ಟಿಫಿಕೇಟ್ ಕೊಡಲ್ಲ. ನಮ್ಮೊಬ್ಬರದೇ ಅಲ್ಲ, ಎಲ್ಲರ ಸಿಚುವೇಶನ್ ಹಂಗೆ ಇತ್ತು. ನಾವು ಅಟ್ಯಾಕ್ ಮಾಡಿದ್ದೀವಿ. ಅವಾಗ ಪ್ರೆಸ್ ಅವ್ರು ನಮ್ಮನ್ನ, ಪೊಲೀಸ್ ಅವ್ರದಿಂದ ಪ್ರೆಸ್ ಅವ್ರಿಗೆ ಹೋಯ್ತು, ಪ್ರೆಸ್ ಅವರು ಪೊಲೀಸ್ ಅವರೆಲ್ಲ ಬಂದು
ಅವ್ರಿಗೆ ಫೋನ್ ಮಾಡಿದ್ದಾರೆ MLAಗೆ. ನೀವು ಪೊಲೀಸ್ ಪ್ರೊಟೆಕ್ಷನ್ ಏನು ಲೆಟರ್ ನಮ್ಗೆ ಗಿಟರ್ ಏನು ಗೊತ್ತೇ ಕೊಟ್ಟಿಲ್ಲ? ಇಲ್ಲ. ಓಕೆ. ಬಂದಿದ್ರು, ನಿಮ್ಗೆ ಏನು ಫಂಕ್ಷನ್ ಅಂದ್ರೆ ವರ್ಲ್ಡ್ ಡಿಸೇಬಲ್ ಡೇ ಮಾಡ್ತಾ ಇದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸಿಂಪಲ್ ಆಗಿ ಹೇಳಿದೀವಿ ಅಂತ ಹೇಳಿದ. ಯಾರೋ ಅವ್ರಿಗೆ ಫೋನ್ ಮಾಡಿದ್ದಾರೆ MLAಗೆ, ಪ್ರೆಸ್ ಅವರೇ ಮಾಡಿದ್ದಾರೆ. ಮಾಡಿದ್ರೆ ಶಾಮ್ಯಾನ ಹಾಕ್ಸು, ಊಟ ಆರ್ಡರ್ ಮಾಡು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದಾರೆ. ನಾವು ಊಟಕ್ಕೆ ಶಾಮ್ಯಾನ್ಗೆಲ್ಲ ಬಂದಿಲ್ಲ, ಇಲ್ಲಿ ಅವ್ರು ಬರಬೇಕು. 11 o'clockದಿಂದ 4 o'clock ವರ್ಕ್ ಪ್ರೆಷರ್ ಮಾಡಿದ್ರೆ ಈವ್ನಿಂಗ್ 4 o'clock ಬಂದಿದ್ದಾರೆ. ಅಷ್ಟುವರೆಗೂ ನಾವು ಇದ್ದಿಲ್ಲ. ಬಂದ ಮೇಲೆ ಸ್ಟಾರ್ಟ್ ಆಯಿತು ಇಶ್ಯೂ. ನಮಗೆ ಬಸ್ ಸ್ಟ್ಯಾಂಡಲ್ಲಿ ಟಾಯ್ಲೆಟ್ ಇಲ್ಲ, ಸ್ವಲ್ಪ ಹ್ಯಾಂಡ್ ಎಲ್ಲ ಖರ್ಚಸ್ ಹಾಕಿ ನಡೀತಾರೆ, ಅವ್ರಿಗೂ ವಾಶ್ರೂಮ್ಸ್ ಇಲ್ಲ, ಕಾಲೇಜಲ್ಲಿ ಇಲ್ಲ, ಎಲ್ಲಿ ಇಲ್ಲ. ನಮಗೆ ಇಲ್ಲಿ ಬೇಕಾಗಿರೋದು ಕ್ಯಾಂಪ್, ಎಲ್ಲರ ಸರ್ಟಿಫಿಕೇಟ್ ಇಲ್ಲೇ ಕೊಡಬೇಕು ಅಂತ ಹೇಳಿ ಪ್ರೆಷರ್ ಮಾಡಿ ಅವತ್ತು ಫುಲ್ಲು ಮೀಡಿಯಾ ಕವರ್ ಆಯಿತು. ನೆಕ್ಸ್ಟ್ ಡೇ ನನ್ಗೆ ಗೊತ್ತಿಲ್ಲದೆ ನಾನು ಹೀರೋ ಆಗ್ಬಿಟ್ಟೆ. ಮೀಡಿಯಾದಲ್ಲೆಲ್ಲ ಫುಲ್ ಕಿರಣ್ ನಾಯಕ್ ಫುಲ್ಲು ಪ್ರಚಾರ. ನಾನು ನೀವೇ ಮಾತಾಡಿದ್ದ? ನಾನು ನನ್ನ ಫ್ರೆಂಡ್ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ವಿ. ನಮ್ಗೆ ಗೊತ್ತಿಲ್ಲದೆ ತುಂಬಾ ಇದಾಯ್ತು. ಸೊ ಕಲೆಕ್ಟರ್ ನೋಡಿ, ಕಲೆಕ್ಟರೇ ಬಂದು ಕ್ಯಾಂಪ್ ಮಾಡಿ 1 month ಪ್ರಾಮಿಸ್ ಮಾಡಿ 1 month ಅಲ್ಲೇ ಕ್ಯಾಂಪ್ ಮಾಡಿ ಒಂದು 600 ಜನಗೇನೋ ಸರ್ಟಿಫಿಕೇಟ್ ಅಲ್ಲೇ ಸಿಕ್ತು. ಇಟ್ ಇನ್ ದ ಸ್ಪಾಟ್. ಹೋರಾಟ ಅಲ್ಲಿ ಸ್ಟಾರ್ಟ್ ಆಗಿರೋದು, ಅಲ್ಲಿ ಕಿಚ್ಚು ಕಿಡಿ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಈಗ ಈ ಕಡೆ SFI ಸ್ಟೂಡೆಂಟ್ ಯೂನಿಯನ್, ದಲಿತ್ ಮೂಮೆಂಟ್, ಅವಾಗ ಅವ್ರು ಗಲಾಟೆ ನಡೆಯುವಾಗ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ನಮ್ದು ಇರುವಾಗ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ರು. ಸೊ ಹಾಗೆ CM ಚಂದ್ರಬಾಬು ನಾಯ್ಡು ಅವಾಗ ತೆಲಂಗಾಣ ಸಪ್ರೇಟ್ ಆಗಿಲ್ಲ, ಇಟ್ಸ್ ಅ ಕಮಾಂಡ್ ಟು ಆಂಧ್ರ ಪ್ರದೇಶ್. ಸೊ BC ಗರ್ಜನ ಅಂತ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಇನ್ವೈಟ್ ಮಾಡಿದ್ರು ಅವರೇ, ಪ್ರೋಗ್ರಾಮ್ಸ್ ಎಲ್ಲ ನೋಡಿ. ಸೊ ಅದು ಆದಮೇಲೆ ಆ ಥರ ಎಲ್ಲರಿಗೆ ದೃಷ್ಟಿಯಲ್ಲಿ ಹೋಯಿತು. ಈಗ ನಾವು VHPS ಮಂದಕೃಷ್ಣ ಮಾದಿಗ ಅಂತ ಸೀನಿಯರ್ ದಲಿತ್ ಆ್ಯಕ್ಟಿವಿಸ್ಟ್, ಸೊ ಅವರು VHPS ಸ್ಟಾರ್ಟ್ ಮಾಡಿದರು ಪಿನ್ಷನ್ ಬಗ್ಗೆ, ಅದ್ರ ಬಗ್ಗೆ ನನ್ನ ಜೊತೆ ಕೂತ್ಕೊಂಡು ಏನೇನು ಪ್ರಾಬ್ಲಮ್ಸ್ ಇದೆ, ಏನು ಮಾಡ್ಬೋದು ಅಂತ ಎಲ್ಲ ಕೇಳಿದರು. ಸೊ ನಾವು ಸ್ಟೇಟ್ ಒಂದು ವರ್ಕಿಂಗ್ ಕಮಿಟಿ ಮಾಡಿ ಅಲ್ಲಿ ಫುಲ್ ಫೈಟ್ ಮಾಡಿರೋದು. ಸೊ ಇವತ್ತು ಅಲ್ಲಿ 4,000 ಪಿಂಚಿನ್ ಸಿಕ್ಕಕ್ಕೆ ಗೊತ್ತಿಲ್ಲದೆ ಅಲ್ಲಿ ಫೈಟ್ ಮಾಡಿದೆ ಒಂದು ಕಾರಣ. ಸೊ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಅಲ್ಲ, ಇದ್ರ ಬಗ್ಗೆ ನಿಮ್ಮ ಮನೆಯವ್ರು ಏನು ಹೇಳ್ತಾ ಇರ್ಲಿಲ್ವಾ? ಯಾಕೆ ನಿನಗೆ ಹೋರಾಟ ಗಿರಾಟ ಬೇಕು? ಇಲ್ಲ, ನಮ್ಮ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಅಮ್ಮನಿಗೆ ಅದು ಕಷ್ಟ ಇತ್ತಲ್ಲ, ಎತ್ಕೊಂಡು ಹೋಗೋದು, ಎತ್ಕೊಂಡು ಬರೋದು. ಯಾಕೆ ಇಷ್ಟೊಂದು ಕಷ್ಟ? ವೀಲ್ ಚೇರ್ ಇಲ್ಲ, ಅವ್ರು ಶಾರಿ ಕೆಳಗಡೆ ನನ್ನ ಮಲಗಿಸ್ತಾ ಇದ್ರು. ಅದೆಲ್ಲ ನಾವು ತುಂಬಾ ಅನುಭವಿಸಿದ್ದೀವಿ. ಸೊ ಒಂದು ಸರ್ಟಿಫಿಕೇಟ್ಗೋಸ್ಕರ, ಜಸ್ಟ್ ಒಂದು ಅಂಗವಿಕಲರ ಸರ್ಟಿಫಿಕೇಟ್ಗೋಸ್ಕರ ಇಷ್ಟೊಂದು ಕಷ್ಟನ ಅನ್ನೋದು ಕೇರ್ಲೆಸ್ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ನಾವು ತಿಳ್ಕೊಬೇಕು. ವೆರಿ ಸ್ಟುಪಿಡ್ ವ್ಯವಸ್ಥೆ, ತುಂಬಾ ಫೆಸಿಲಿಟೀಸ್ ಕೊಟ್ರು ಕೂಡ ಕೈಗೆಟುಕ್ತಾ ಇಲ್ಲ. ನನ್ಗೆ ಗೊತ್ತಿಲ್ಲ, ಅವಶ್ಯಕತೆ ಇರೋರ್ಗೆ. ನನ್ಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು, ಅದು ಖುಷಿ ಆಯ್ತು. ನೆಕ್ಸ್ಟ್ ಡೇ ಮೀಡಿಯಾ ಅವ್ರು ಬರ್ತಾ ಇದ್ರು, ನೆಕ್ಸ್ಟ್ ಡೇ ಪೊಲೀಸ್ ಅವರು ನೆಕ್ಸ್ಟ್ ಏನ್ ಪ್ಲಾನ್ ನಿಂದ ಅಂತ ಕೇಳ್ತಾ ಇದ್ರು. ನನಗೆ ಶಾಕ್, ನನ್ಗೆ ಗೊತ್ತಿಲ್ಲ ಪ್ಲಾನ್ಸ್ ಇಲ್ಲ. ಇವ್ರು ಬಂದು ಕೇಳುವಾಗ ಪ್ಲಾನ್ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ, ಪ್ಲಾನೇ ಇಲ್ಲ. ಅವಾಗ ಸ್ಪಾಟ್ ಪ್ಲಾನ್ ಇದೆ ನೆಕ್ಸ್ಟ್ ಅಲ್ಲಿ. ಅವಾಗ SFI ಸ್ಟೂಡೆಂಟ್ಸ್ ಎಲ್ಲ ಬಂದು, ಲೀಡರ್ಸ್ ಎಲ್ಲ ಬಂದು CM ಹತ್ರ ಹೋಗಿ ಮಾತಾಡಿದೆ, ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ ಅಂತ ಹೇಳಿ ಅವಾಗ ಎಲ್ಲರೂ ಕಂಗ್ರಾಚುಲೇಷನ್ಸ್ ಹೇಳುವಾಗ ಏನ್ ಮಾತಾಡಿದ್ರಿ? CM ಹತ್ರ ಸೇಮ್ ಅಪೋಸಿಟ್ ಚರ್ಚಾ ವೇದಿಕೆ ಇತ್ತು, ತುಂಬಾ ಫೈಟ್ ಇತ್ತು. ಯಾವ ವಿಷಯದ ಬಗ್ಗೆ? ಇದ್ರ ಬಗ್ಗೆನೇ? ನೋ, ಓನ್ಲಿ ಫಾರ್ ಎಜುಕೇಶನ್ ಬಗ್ಗೆನೇ ನಾವು ಫೋಕಸ್ ಮಾಡಿರೋದು. ಆಸ್ ಅ ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲಿ ವಾಶ್ರೂಮ್ ಇರಬೇಕು, ಎಲ್ಲ ಕಾಲೇಜ್ ರ್ಯಾಂಪ್ ಇರಬೇಕು, ಎಲ್ಲ ಕಾಲೇಜಲ್ಲಿ ವೀಲ್ ಚೇರ್ ಇರಬೇಕು, ಪಬ್ಲಿಕ್ ಟಾಯ್ಲೆಟ್ ಏನೇ ಅವಾಗನೇ ವಾಯ್ಸ್ ರೈಸ್ ಮಾಡಿರೋದು. ಸೊ ಅದು ಅವ್ರಿಗೆ ಮಾಡೆಲ್ ಮಾಡೋಕ್ಕೆ ಒಂದು ಚಾನ್ಸ್ ಆಯಿತು. ಹೌದು. ಅಲ್ಲ, ನೀವು ಹೇಳಿದ ಕಿಡ್ನಿ ಫೇಲ್ಯೂರ್ ಆಯ್ತಂತ ಯಾವಾಗ, ಎಷ್ಟನೇ ವಯಸ್ಸಿಗೆ? ಕಿಡ್ನಿ ಫೇಲ್ಯೂರ್ ಅಲ್ಲ, ಕಿಡ್ನಿ ಇನ್ಫೆಕ್ಷನ್, ಕಿಡ್ನಿ ಸ್ಟೋನ್ 15 mm ಇತ್ತು. ಓಕೆ, ಇನ್ಫೆಕ್ಷನ್ ಆಯ್ತು. ಬೈ ಬರ್ತದಿಂದನೇ ನಮ್ಮ ಸ್ಕೂಲ್ ಯಾವಾಗ ಹೋಗ್ತೀವೋ ವಾಶ್ರೂಮ್ ಇಲ್ಲ, ಸ್ಕೂಲ್ ಹಿಂದೆ ಹೋಗಿ ಮಾಡಿ ಬರಬೇಕು, ಯಾರೋ ಎತ್ಕೊಂಡು ಹೋಗ್ಬೇಕು, ನಿಮ್ಮನ್ನ ಹೋಗ್ಬೇಕು. ವಾಶ್ರೂಮ್ ಈಗ ವಾಟರ್ ಅಂದ್ರೆ ಅವಾಗ ಸ್ಟಾಪ್ ಮಾಡಿರೋ ವಾಟರ್ ಇವಾಗ ಕೂಡ ವಾಟರ್ ಎಲರ್ಜಿ. ಎಲ್ಲಾರ್ಗೆ ವಾಟರ್ ಕುಡಿಬೇಕಂದ್ರೆ ಇಷ್ಟ, ನನಗೆ ವಾಟರ್ ಎಲರ್ಜಿ. ವಾಟರ್ ಕುಡಿಬೇಕಂದ್ರೆ ತುಂಬಾ ಕಷ್ಟ. ಸ್ವಲ್ಪ ಇಷ್ಟು ಏನೋ ಕುಡಿಬೇಕು ಅಷ್ಟೇ, ಆ ಥರ ಹ್ಯಾಬಿಟ್ ಮಾಡಿಬಿಟ್ಟಿದ್ದಾರೆ, ಕಂಟಿನ್ಯೂ ಆಯಿತು. ಸೊ ಈಗ 2 ಲೀಟರ್ 3 ಲೀಟರ್ ಕುಡಿಬೇಕಂದ್ರೆ ಐ ಆಮ್ ಸಿಟ್ಟಿಂಗ್ ದ ವಾಶ್ರೂಮ್ ಹತ್ರ ಕುತ್ಕೊಂಡು ಕುಡಿಬೇಕು. ಆ ಥರ ಆಗ್ಬಿಟ್ಟಿದೆ. ಆದ್ರಿಂದ ಸ್ಟೋನ್ಸ್ ಫಾರ್ಮ್ ಆಯಿತು, ಕಿಡ್ನಿ ಇನ್ಫೆಕ್ಷನ್ ಆಯಿತು, 3 ಆಪರೇಷನ್ ಆಗಿದೆ. ಸೊ ತುಂಬಾ ಕಷ್ಟ. 3 ಆಪರೇಷನ್? ಬ್ಲಾಸ್ಟ್ ಕಿಡ್ನಿದು 3 ಆಪರೇಷನ್. ಕಿಡ್ನಿ ಬ್ಲಾಸ್ಟ್, ಸ್ಟೋನ್ ಮಾಡಿದ್ರು, ಇನ್ಫೆಕ್ಷನ್ ಆಗಿತ್ತು ಎಲ್ಲ. ಎಷ್ಟನೇ ವಯಸ್ಸಿಗೆ ಆಗಿದ್ದದು? ಕಾಲೇಜ್ ಡೇಸ್ ಅಲ್ಲೇನಾ? ಕಾಲೇಜ್ ಡೇಸ್ ಎಲ್ಲ. ಆಮೇಲೆ ರೀಸೆಂಟ್ ಕೂಡ ನಡೀತಾ ಇದೆ.
ಅಯ್ಯೋ ಹಂಗಾರೆ ನಿಮ್ಗೆ ಕಿಡ್ನಿ ಸಮಸ್ಯೆ ಇದೆ, ಸಮಸ್ಯೆ ಕಾಮನ್ ಆಗ್ಬಿಟ್ಟಿದೆ. ಕಾಮನ್ ಆಗಿದೆ. ಇಸ್ ಅ ಟ್ರಾನ್ಸ್ ಮ್ಯಾನ್ ಇಶ್ಯೂಸ್, ಇಸ್ ಅ ಹೆಲ್ತ್ ಇಶ್ಯೂ ಕಾಮನ್. ಟ್ರಾನ್ಸ್ ಮ್ಯಾನ್ಗೆ ಅದು ಕಾಮನ್ ಕಿಡ್ನಿ. ತುಂಬಾ ಜನ ವಾಟರ್ ಕುಡಿಯಲ್ಲ. ಅಂದ್ರೆ ಬಿಕಾಸ್ ಆಫ್ ರೀಸನ್ ಹೋಗ್ಬೇಕಾಗುತ್ತೆ, ಜನರಲ್ ನ್ಯೂಟ್ರಲ್ ಟಾಯ್ಲೆಟ್ ಇರಲ್ಲ, ಆಕ್ಸೆಸಿಬಿಲಿಟಿ ಇರಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಇವಾಗ ನೀವು ಪಬ್ಲಿಕ್ ಟಾಯ್ಲೆಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಮುಂಚೆ ಏನಾದ್ರು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಾದ್ರೆ ಕಾಲೇಜಲ್ಲೆಲ್ಲ ಮೆನ್ ಟಾಯ್ಲೆಟ್ ಯೂಸ್ ಮಾಡ್ತಾರಾ ಅಥವಾ ಫಿಮೇಲ್? ಟಾಯ್ಲೆಟ್ ಇಲ್ಲ ಅಂದ್ರೆ ಮೆನ್ ಫಿಮೇಲ್ ಅಲ್ಲಿ ಟಾಯ್ಲೆಟ್ ಇಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ. ಟಾಯ್ಲೆಟ್ ಕಟ್ಟಿಸಿರಪ್ಪ ಸ್ವಾಮಿ, ಏನೋ ಒಂದು ಟಾಯ್ಲೆಟ್, ವಾಶ್ರೂಮ್ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಅದೇ ಕಾಲೇಜಲ್ಲಿ ವಾಶ್ರೂಮ್ ಆ ಕಾಲೇಜಲ್ಲಿ ವಾಶ್ರೂಮ್ ಇಲ್ಲ. ಓ ಮೈ ಗಾಡ್, ಎಷ್ಟನೇ ವಯಸ್ಸಲ್ಲಿ ನೀವು ಹೇಳ್ತಿರೋದು? ಫ್ಲೋರ್ ಅಲ್ಲಿ ಒಂದು ರೂಮ್ ಇರುತ್ತೆ ಟೀಚರ್ಗೆ. ಓಕೆ, ಯಾರು ಎತ್ಕೊಂಡು ಹೋಗ್ತಾರೆ ಮೇಲೆಗೆ? ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜ್. ಅಯ್ಯೋ, ನಿಮಗೆ ಬೆಸ್ಟ್ ಫ್ರೆಂಡ್ ಆತರ ಇದಾರೆ. ಸರಿತಾ, ರಜಿತಾ, ಶಂಕರ್, ಇವೆಲ್ಲ ಬೆಸ್ಟ್ ಫ್ರೆಂಡ್ಸೇ. ಅವ್ರೇನಾದ್ರು ಹೆಲ್ಪ್ ಮಾಡ್ತಾ ಇದ್ರಾ ಅವಾಗ? ನಾವೆಲ್ಲ ಹೋರಾಟ ಮಾಡಿರೋ ಅವರು, ನಾವೆಲ್ಲ ಜೊತೆಲೆ. ಅವರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್. ಓಕೆ. ಸೊ ನಂದು ಓನ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರೆ, ಪ್ರಜ್ವಲ ವಿಕಲಚೇತನರ ಸಂಸ್ಥೆ ಅಂತ ಸ್ಟಾರ್ಟ್ ಮಾಡಿ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿ, ಅವಾಗ ನಾನು ಒಳ್ಳೆ ಲೀಡರ್. ಎಲ್ಲಿ? ಅಲ್ಲೇನೆ ಸ್ಟಾರ್ಟ್ ಮಾಡಿದ್ರ? ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸ್ಟಾರ್ಟ್ ಮಾಡಿದ್ರ? ಪ್ರಜ್ವಲ ವಿಕಲಾಂಗುಲ ಸಂಕ್ಷೇಮ ಸಂಗಮ್. ಏನದು? ಅದು ಕಾನ್ಸೆಪ್ಟ್ ಏನು? ಕಾನ್ಸೆಪ್ಟ್ ಇಸ್ ಆರ್ ಫಾರ್ ಎಜುಕೇಶನ್ ಅಂಡ್ ಹೆಲ್ತ್. ಓಕೆ. ಸೊ ಆಕ್ಸೆಸಿಬಿಲಿಟಿ ಬಗ್ಗೆ ಜಾಸ್ತಿ. ನಿಮಗೆ ಫಂಡ್ ಏನಾದ್ರು ಸಿಗ್ತಾ ಸಪೋರ್ಟ್ ಮಾಡ್ತಾ ಇದ್ರಾ? ಫಂಡ್ ಇಲ್ಲ, ಏನಿಲ್ಲ. ನಾವು ಫ್ರೆಂಡ್ಸ್ ಡೊನೇಷನ್ ಮಾಡ್ಕೊಳ್ಳೋದು, ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು. ಓಕೆ, ಅವೇರ್ನೆಸ್ ತರ. ಗೌರ್ಮೆಂಟ್ ಅವರು ಒಂದು ರೂಮ್ ಕೊಟ್ಟಿದ್ರು ಆಫೀಸ್ಗೆ, ಇದರಲ್ಲಿ ಮಾಡ್ಕೊಳ್ಳಿ ಅಂತ. ಬೀರುವ ಚೇರ್ಸ್ ಎಲ್ಲ ಅವರೇ ಕೊಟ್ಟಿದ್ರು, ಎಲ್ಲ ಹೇಳಿ ಮಾಡಿ ಅಂತ. ಸೊ ಆ ಥರ ನಡೀತಾ ಇತ್ತು. ಓಕೆ, ನೀವು ಕಾಲೇಜಲ್ಲಿ ಇದ್ದಾಗ್ಲೂ ಕೂಡ ನೀವು ಆಪರೇಷನ್ ಏನಾದ್ರು ಮಾಡಿಸಿದ್ರಾ? ಫಿಮೇಲ್ ಟು ಮೇಲ್ ನೀವು ಆಪರೇಷನ್ ಯಾವಾಗ ಮಾಡಿಸಿದ್ದು? ನೋ, ಅದು ಬರ್ತೀನಿ ಆಮೇಲೆ ಮುಂದೆ ರೀಸೆಂಟ್ ಇವಾಗ. ಓಕೆ, ಅದಕ್ಕಿಂತ ಮುಂಚೆನೆ ಲವ್ ಆಯ್ತು? ಹೇಗೆ ಲವ್, ಏನ್ ಕತೆ? ನಿಮ್ ಕ್ಲಾಸ್ಮೇಟ್ ಏನ್ ಹೆಸರು? ನಮ್ಮ ಕ್ಲಾಸ್ಮೇಟ್ ಸಿಸ್ಟರ್, ಕ್ಲಾಸ್ಮೇಟ್ ಇಲ್ಲ ಹುಡುಗಿ, ನಮ್ಮ ಕ್ಲಾಸ್ಮೇಟ್ ಯಾರಿದ್ದಾರೋ ಅವ್ರ ಸಿಸ್ಟರ್ ನಮ್ಮ ಈಗ ಗರ್ಲ್ ಫ್ರೆಂಡ್. ಸೊ ಗರ್ಲ್ ಫ್ರೆಂಡ್ ಅನ್ನೋದಲ್ಲ, ನಾವೆಲ್ಲ ಹೋಗಿ ಅವ್ರ ಮನೇಲಿ ಊಟ ಮಾಡ್ತಾ ಇದೀವಿ, ಸಪೋರ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತು ನಾನು ಫೀಮೇಲ್ ಅಂತ ಗೊತ್ತು ಕೂಡ. ಅವರು ಲವ್ ಮಾಡ್ತಾ ಇದ್ರು, ಹೇಳಿದ್ರು. ಒಂಡೆ ಹೇಳುವಾಗ ಕಾಮಿಡಿ ಮಾಡಬೇಡ, ತಮಾಷೆ ಮಾಡಬೇಡ ಅಂತ ನಾನು ಅವ್ರನ್ನ ಇದು ಮಾಡ್ತಾ ಇದ್ದೆ. ಸೊ ಹಂಗೆ ಇರುವಾಗ ಅವ್ರು ಹೇಳಿದ್ರು ನನಗೆ. ಅವ್ರು ಹೇಳುವಾಗ ನಾನು ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅವರೇ ಪ್ರಪೋಸ್ ಮಾಡಿದ್ದು? ಅವರೇ ಪ್ರಪೋಸ್ ಮಾಡಿದ್ದು. ಓಕೆ, ನೀವು ಎಷ್ಟು ಅಡಿ ಹೈಟ್ ಇದ್ದೀರಾ? 5.5. 5.5. ಅವರು ನಾರ್ಮಲ್ ಆಗಿದ್ದಾರೆ? ವುಮೆನ್. ಓಕೆ, ಅವರು ಹೆಂಗ್ ಇಷ್ಟಪಟ್ರು? ಯೂಶಲಿ ಹುಡುಗಿರ್ಗೆ ತುಂಬಾ ಡ್ರೀಮ್ ಬಾಯ್ ತರ ಇರ್ಬೇಕು ಅಂತೆಲ್ಲ ಕನ್ಸಿರುತ್ತಲ್ಲ, ಆ ತರ ಕೇಳಿದೆ. ಸೊ ಅದೇ ತರ ನಾನು ಕೇಳಿದೆ. ಸೊ ಸೆಕ್ಸ್ ಕೊಡೋದಿರ್ಬೋದು, ಮಕ್ಕಳು ಕೊಡೋದಿರ್ಬೋದು, ಎಲ್ಲ ಆಗಲ್ಲ, ಬೇರೆ ಹುಡುಗನ್ ಮದುವೆ ಮಾಡ್ಕೋ ಅಂತ ಹೇಳಿದೆ ಡೈರೆಕ್ಟ್. ಸೊ ನಾನು ಅದೆಲ್ಲ ಕೇಳಿಲ್ಲ. ನಿನ್ ಜೊತೆ ಅವರೇ ಬಂದು ನಿಮಗೆ ಐ ಲವ್ ಯು ಹೇಳಿದ್ದ? ಲೆಟರ್ಸ್ ಒಂದು 6-7 ಲೆಟರ್ಸ್ ಹೆಂಗೆ ಲೆಟರ್? ನಾವು ಇವಾಗ ವಾಟ್ಸಪ್ ಸಂದೇಶಗಳೆಲ್ಲ ಕೇಳಿರ್ತೀವಿ, ನಿಮ್ ಲೆಟರ್ ಸಂದೇಶ ಹೆಂಗಿರ್ತವೆ? ಒಲವಿನ ಪತ್ರದ ಎಲ್ಲ ಹೇಳಿದ್ರು, ಫೀಲ್ ಫಾರ್ ಫ್ರೀ ಆಗಿ ಬರ್ದಿದ್ರು ಅವರು ತೆಲುಗಲ್ಲೇ ಎಲ್ಲ ಹೇಳಿದ್ರು. ನಾನು ಕಾಮನ್ ಆಗಿ ತಗೊಂಡೆ, ಜೋಕ್ ಆಗಿ ತಗೊಂಡೆ, ಸೀರಿಯಸ್ ಆಗಿ ತಗೊಂಡಿಲ್ಲ ಸೀರಿಯಸ್ ಆಗಿ. ಆಮೇಲೆ ಲವ್ ಲೆಟರ್ ಕೊಟ್ಟಿದ್ರು, ನಾನು ಹೇಳಿದೆ, ಅವ್ರು ಕೇಳಿಲ್ಲ. ಹಂಗೆ ಕಂಟಿನ್ಯೂ ಆಗಿ ಇದೀವಿ, ಬೆಸ್ಟ್ ಫ್ರೆಂಡ್ಸ್ ಆಗೇ ಇದೀವಿ. ಸೊ ಅಂದ್ರೆ ನಿಮ್ ಲವಿ ಡವಿ ಬಗ್ಗೆ ಎಲ್ಲ ಇಡೀ ನಿಮ್ ಫ್ರೆಂಡ್ ಗ್ರೂಪಿಗೆಲ್ಲ ಗೊತ್ತಿತ್ತು? ಅವ್ರಿಗೆ ಗೊತ್ತು. ಅವ್ರಿಗೆ ನಾನು ಬೇರೆ ಹುಡುಗಿನ ಜೊತೆ ಲವ್ ಮಾಡ್ತಾ ಇದ್ದೆ, ಅವಳು ನನ್ನ ಲವ್ ಮಾಡ್ತಾ ಇದ್ರು. ಅಯ್ಯೋ ಇದ್ದಪ್ಪ, ಮತ್ ನಿಮಗ್ ಬೇರೆ ಹುಡುಗಿ ಲವ್ ಆಗಿತ್ತ? ನಾನು ಬೇರೆ ಹುಡುಗಿ ಲವ್ ಮಾಡ್ತಾ ಇದ್ದೆ, ಅವ್ರು ನನ್ನ ಲವ್ ಮಾಡ್ತಾ ಇದ್ರು. ಬೇರೆ ಹುಡುಗಿಗೆ ನೀವು ಐ ಲವ್ ಯು ಅಂತ ಹೇಳಿಲ್ಲ? ಇಷ್ಟ ಅಷ್ಟೇ, ಒನ್ ಸೈಡ್ ಲವ್. ಸಿನಿಮಾದಲ್ಲಿ ನೋಡ್ತೀವಲ್ಲ ಆತರ ಹೇಳಿಲ್ಲ, ಏನಿಲ್ಲ. ಆಮೇಲೆ ಇವ್ರು ಹೇಳ್ತಾ ಇದ್ರು, ನಾನೇ ಕಾಮನ್ ಆಗಿ ತಗೊಂಡೆ, ಫೀಲಿಂಗ್ಸ್ ಎಲ್ಲ ಇದೆ. ಬಟ್ ಒಂದು ಮೈಂಡಲ್ಲಿ ಏನಿತ್ತಂದ್ರೆ, ಮದುವೆ ಮಾಡ್ಕೊಳ್ದ್ರೆ ಬೇರೆ ಬ್ಯಾಡ್ ನೇಮ್ಸ್ ಎಲ್ಲ ಬರುತ್ತೆ. ಯಾಕೆ ನಮ್ದಿಂದ ಅವ್ರ ಫ್ಯಾಮ್ಲಿ, ಅವ್ರ ಸಿಸ್ಟರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಸೊ ಅಪ್ಪರ್ ಕಾಸ್ಟ್ ಒಂದು OBC, ಇದೆಲ್ಲ ಏನಕ್ಕೆ ನಮಗೆ ಪ್ರಾಬ್ಲಮ್ಸ್ ಅಂತ ನಾನು ಬೇಡ ಅಂದೆ. ಸೊ ಅವರು ಸೀರಿಯಸ್ ಆಗಿ ಲವ್ ಮಾಡ್ತಾಯಿದ್ರು. ಒಂದು 5 years ಆದಮೇಲೆ ಮನೇಲಿ ಸಡನ್ ಆಗಿ ಬೇರೆ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ, ಎಂಗೇಜ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಸೀರಿಯಸ್ ಆಗಿ ಹೇಳಿದರು, ಮದುವೆ ಮಾಡ್ಕೊಳ್ದ್ರೆ ನಾನು ಮತ್ತೆ ನಿಮ್ಗೆ ಸಿಕ್ಕಲ್ಲ, ಇದು ಅದು ಅಂತ ಹೇಳಿದರು. ಮಾಡ್ಕೊ ಅಂತಲೇ ಹೇಳಿದೆ.
ಅವ್ನು ಮನೆಗೆ ಬಂದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂಗೇಜ್ಮೆಂಟ್, ಇವತ್ತು ನೈಟೇ ಪಾಯ್ಸನ್ ತೊಗೊಂಡಿದ್ರು ಸೀರಿಯಸ್ ಆಗಿ. ಸೊ ಮನೇಲಿ ಎಲ್ಲ ಶಾಕಿಂಗು ಅಂದ್ರೆ ಆ ವೇಳೆಗಾಗ್ಲಿ ನೀವು ಸೆಟ್ಲ್ ಆಗಿದ್ರಾ? ಸೆಟ್ಲ್ ಆಗಿಲ್ಲ, ನನ್ನ ಬರೀ ಹೋರಾಟ ಹೋರಾಟ ಅಷ್ಟೇ. ಕಾಲೇಜ್ ಎಲ್ಲ ಮುಗ್ದು ಕಾಲೇಜಲ್ಲೇ ಇದ್ದೆ. ಓ ಸೊ ಫೈನಲ್ ಕಾಲೇಜ್ ಲವ್. ಫೈನಲ್ ಇಯರ್. ಸೊ ಸೀಸ್ ಟಿಕ್ ಟು ಪಾಯ್ಸನ್. ಎಲ್ಲರಿಗೂ ಗೊತ್ತಾಯ್ತು ಈಗ. ಅವ್ರ ಮನೇಲಿ ಸ್ವಲ್ಪ, ನಮ್ಮ ಮನೇಲಿ ಡೌಟ್ ಇತ್ತು. ಸೊ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ದರು. ಯಾರೂ ಏನು ಕೇಳಿಲ್ಲ. ನಾನು ಹೇಳಿದೆ, ಪ್ರಾಮಿಸ್ ಮಾಡಿದೆ ಮದುವೆ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಟೈಮ್ ಪಾಯ್ಸನ್ ತೊಗೋಬೇಡ ಅಂತ ಹೇಳಿದೆ. ಆ ಪ್ರಾಮಿಸ್ಗೆ ಇದ್ದರು. ಸೊ ಪ್ರಾಮಿಸ್ ಮಾಡಿದ್ದೀನಲ್ಲ, ಅದಕ್ಕೆ ನೆಕ್ಸ್ಟು ಅಟೆಂಡ್ ಮಾಡಿಲ್ಲ ಅವರು. ಹಾಸ್ಪಿಟ್ಲಲ್ಲೇ 4 days ಇದ್ದರು, ಆಮೇಲೆ ಡಿಸ್ಚಾರ್ಜ್ ಆಗಿದ್ರು. ನಾನು ಟೈಮ್ ಬೇಕಂದೆ. ಅವರು ನಮ್ಮ ಅಮ್ಮನಿಗೆ ಹಾರ್ಟ್ ಇಶ್ಯೂಸ್ ಇದೆ. ಸೊ ಸಡನ್ನಾಗಿ ಏನಾದರೂ ಇಶ್ಯೂ ಗೊತ್ತಾದರೆ ಪ್ರಾಬ್ಲಮ್ ಆಗ್ಬೋದು ಏನೋ ಅಂತ ಹೇಳಿ ನಾನು ಅವಾಯ್ಡ್ ಮಾಡ್ತಾಯಿದ್ದೆ. ಆದರೂ ಕೇಳಿಲ್ಲ. ಸೊ ಇವರು, ನಾನು ಯಾರನ್ನೋ ಲವ್ ಮಾಡಿದ್ರೆ ಅವ್ರ ಮಧ್ಯದಲ್ಲಿ ಹೋಗ್ಬಿಡ್ತಾರೆ. ನನ್ನ ಲವ್ ಮಾಡೋರು ಹುಡುಗಿ ಬಂದರೆ ಲೈಫ್ ಲಾಂಗ್ ಇರುತ್ತೆ ಅಂತ ಮತ್ತೆ ಥಿಂಕ್ ಮಾಡಿ ಏನಾಗುತ್ತೋ ನೋಡ್ಕೊಳ್ಳೋಣ ಅಂತೇಳಿ ಡಿಸಿಷನ್ ತೊಗೊಂಡು ಪ್ರಾಮಿಸ್ ಮದುವೆ ಮಾಡ್ಕೊಳ್ತೀನಿ, ವೆಯ್ಟ್ ಮಾಡಿ. ಅಂದರೆ ಈಗ ಸ್ಟೇಟ್ ಲೆವೆಲ್ ಒಂದು ಲೆವೆಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಮರ್ಯಾದೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಡಿಸಿಷನ್ ಮಾಡಿ 1 ವರ್ಷ ಟೈಮ್ ತೊಗೊಂಡೆ.